Welcome to Square Catalyst and also welcome to 5th standard Maths Mela. So let us continue the topic. So ಈ ಕೊಟ್ಟಿರೋ ಆಕ್ಟಿವಿಟಿ ಕಂಪ್ಲೀಟ್ಲಿ ನೀವು ಮಾಡಬೇಕು. ಓಕೆನಾ? ಸೊ ಏನು ಆಕ್ಟಿವಿಟಿ ಅಂತಂದ್ರೆ ಮೆಜರ್ 100 ಮೀಟರ್ ಆ್ಯಂಡ್ 200 ಮೀಟರ್ ಆನ್ ಯೋರ್ ಸ್ಕೂಲ್ ಪ್ಲೇ ಗ್ರೌಂಡ್. ಓಕೆ, ಸ್ಕೂಲ್ ಪ್ಲೇ ಗ್ರೌಂಡ್ ಏನಿದೆ ಅಲ್ಲಿ ನೀವು 100 ಮತ್ತು 200 ಮೀಟರ್ನ ಮೆಜರ್ ಮಾಡಬೇಕು. ಹೇಗೆ ಅಂತಂದ್ರೆ or any other places in and around your school using a long tape ಯೂಸ್ ಮಾಡಿಕೊಂಡು ಮೆಜರ್ ಮಾಡಬೇಕು. ಮಾರ್ಕ್ ದೀಸ್ ಪಾಯಿಂಟ್ಸ್ ಅಂಡ್ ಡ್ರಾ ಸ್ಟ್ರೇಟ್ ಲೈನ್. ಸೊ ಆ ಮಾರ್ಕ್ ಮಾಡಿ ನೀವು 100 ಮೀಟರ್ಗೆ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡಿ ವಾಕ್ ಆನ್ ದ ಲೈನ್ಸ್ ಅಂಡ್ ಕೌಂಟ್ ದ ನಂಬರ್ ಆಫ್ ಸ್ಟೆಪ್ಸ್. ಸೊ ಇದ್ರ ಮೇಲೆ ನೀವು ವಾಕ್ ಮಾಡಿ ಎಷ್ಟು ಸ್ಟೆಪ್ ಆಯಿತು ಅಂತ ಕೌಂಟ್ ಮಾಡಬೇಕು. ಯೂಸ್ ದಿಸ್ ರಿಲೇಶನ್ಶಿಪ್ ಬಿಟ್ವೀನ್ ದ ನಂಬರ್ ಆಫ್ ಸ್ಟೆಪ್ಸ್ ಟೇಕನ್ ಅಂಡ್ ಡಿಸ್ಟೆನ್ಸ್ ವಾಕ್ಡ್ ಟು ಫೈಂಡ್ ಡಿಸ್ಟೆನ್ಸಸ್ ಅರೌಂಡ್ ಯು ಫಾರ್ ಅಟ್ ಲೀಸ್ಟ್ 3 ಲೊಕೇಶನ್. ಸೊ ಈ ರೀತಿ ನೀವು ಅಟ್ಲೀಸ್ಟ್ 3 ಲೊಕೇಶನ್ಗೆ ಏನು ಡಿಸ್ಟೆನ್ಸ್ ಸಿಕ್ತು ನಿಮಗೆ ಸ್ಟೆಪ್ಸ್ ವೈಸ್ ನೀವು ಕಂಡುಹಿಡಿಬೇಕು ಅದನ್ನು. ಸೊ ವಾಟ್ ಎವರ್ ಪಾಸಿಬಲ್ ವಾಕ್ ಆ್ಯಂಡ್ ಫೈಂಡ್ ದ ನಂಬರ್ ಆಫ್ ಸ್ಟೆಪ್ಸ್. ಸೊ ಯಾವ್ಯಾವುದು ನಿಮಗೆ ನಿಯರೆಸ್ಟ್ ಪ್ಲೇಸಸ್ ಅಂತ ಸಿಗುತ್ತೆ ಅದಕ್ಕೆ ನೀವು ವಾಕ್ ಮಾಡಿ ಡಿಸ್ಟೆನ್ಸ್ನ ಕಂಡುಹಿಡಿಬೇಕು. ಓಕೆನಾ? ಸೊ ಅದರ್ವೈಸ್ ಫೈಂಡ್ ದ ಡಿಸ್ಟೆನ್ಸ್ ಅಂಡ್ ಎಸ್ಟಿಮೇಟ್ ದ ನಂಬರ್ ಆಫ್ ಸ್ಟೆಪ್ಸ್. ಓಕೆ, ಸೊ ಬರ್ದು ನೀವು ಈ ಕ್ವೆಶನ್ಸ್ನೆಲ್ಲ ಆನ್ಸರ್ ಮಾಡಬೇಕು. ಓಕೆ, ಎಸ್. ಸೊ ಲೆಟ್ ಅಸ್ ಎಕ್ಸ್ಪ್ಲೋರ್. ಸೊ ವೆನ್ ವಿ ವಾಕ್ 1000 meter, we say we have walked 1 kilometer. ಸೊ ಈಗ ಇನ್ನೊಂದು ಕನ್ವರ್ಷನ್ ಬರ್ತಿದೆ. ಸೊ ನಾವು 1 ಮೀಟರ್ ಅಂದರೆ 100 ಸೆಂಟಿಮೀಟರ್ ಅಂತ ಓದಿದ್ವಿ ಅಲ್ವಾ? ಸೊ ಇವಾಗ 1 ಕಿಲೋಮೀಟರ್ ಬಗ್ಗೆ ಮಾತಾಡ್ತಾ ಇದೀವಿ. ಓಕೆ, ನಾನು ಹೇಳಿದ್ದೆ ಕಿಲೋಮೀಟರ್ ಅಂದರೆ ಮೀಟರ್ಗಿಂತ ಜಾಸ್ತಿ ಇರುತ್ತೆ ಅಂತ. 1 ಕಿಲೋಮೀಟರ್ ಯಾವಾಗ ಮೀಟರ್ಗೆ ಈಕ್ವಲ್ ಆಗುತ್ತೆ ಅಂದರೆ ಮೀಟರ್ನ 1000 ಟೈಮ್ ಹಾಕಿದಾಗ. ಅರ್ಥ ಆಯ್ತಲ್ವ ಕನ್ವರ್ಷನು? 1000 ಮೀಟರ್ ಯಾವಾಗ ಆಗುತ್ತೋ ಅದನ್ನ ನಾವು 1 ಕಿಲೋಮೀಟರ್ ಅಂತ ಹೇಳ್ತೀವಿ. ಕೆ ಯಾವಾಗ ಬರುತ್ತೆ? ಇಟ್ ಇಸ್ ಕ್ಲಿಯರ್, ಇಟ್ ಇಸ್ 1000. ಓಕೆ, ನೀವು ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ ಕೆ ಅಂತ ಯೂಸ್ ಮಾಡಿರ್ತಾರೆ. 1 kV 2 kV. ಕೆ ಅಂತಂದ್ರೇನು? 1000 ಅಂತ. ಅರ್ಥ ಆಯ್ತಲ್ಲ? ಸೊ 1 ಕಿಲೋಮೀಟರ್ ಅಂದ್ರೆ ಎಷ್ಟು ಮೀಟರ್ ಬರುತ್ತೆ? 1000 ಮೀಟರ್ ಬರುತ್ತೆ. ಓಕೆ, ಎಸ್. ಕಿಲೋ ಸ್ಟ್ಯಾಂಡ್ಸ್ ಫಾರ್ 1000. ದಿಸ್ ಯೂನಿಟ್ ಇಸ್ ಯೂಸ್ ಟು ಮೆಜರ್ ಲಾಂಗ್ ಡಿಸ್ಟೆನ್ಸಸ್. ಸೊ ಯಾವುದ್ರಲ್ಲಿ ನಾವು ಯೂಶುವಲ್ ಆಗಿ ಯೂಸ್ ಮಾಡೋದು ಕಿಲೋಮೀಟರ್ನ ಅಂದರೆ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡುವಾಗ ಒಂದು ಊರಿಂದ ಇನ್ನೊಂದು ಊರಿಗೆ ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡುವಾಗಲೇ ಹೇಳಿದೆ. ಓಕೆನಾ? ಸೊ ಅವಾಗೆಲ್ಲ ನಾವು ಕಿಲೋಮೀಟರ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನೋಡಿ ಒಂದು ಆಕ್ಟಿವಿಟಿ ನಾವು ಮಾಡಬೇಕಿಲ್ಲಿ ಏನು ಅಂತಂದರೆ ರೋಪ್ದು ಲೆಂತ್ ಕೊಟ್ಟಿದ್ದಾರೆ. ನಂಬರ್ ಆಫ್ ರೋಪ್ಸ್ ನೀಡೆಡ್ ಟು ಮೇಕ್ 1 ಕಿಲೋಮೀಟರ್. 1 ಕಿಲೋಮೀಟರ್ ಆಗೋದಕ್ಕೆ ಎಷ್ಟು ರೋಪ್ ಬೇಕು ಈ ಮೆಜರ್ಮೆಂಟು ಅಂತ ನಾವು ಕಂಡುಹಿಡಿಬೇಕು. ಸೊ ಹೇಗೆ ಕಂಡುಹಿಡಿಬೇಕು ಅಂತಂದರೆ ಈ ಕಾನ್ಸೆಪ್ಟು ಮಲ್ಟಿಪ್ಲಿಕೇಶನ್ ಬಗ್ಗೆ ಮಾತಾಡುತ್ತೆ. ಸೊ ಏನು ಟಾಪಿಕ್ ಇದು? ಮಲ್ಟಿಪ್ಲಿಕೇಶನ್. ಓಕೆ, ಸೊ ಎಷ್ಟು ಬೇಕು, ಇಷ್ಟಿದೆ, ನಮಗೆ ಎಷ್ಟು ಬೇಕು, ಈ ಥರ ಕಾನ್ಸೆಪ್ಟ್ ಬಂದಾಗ ಮಲ್ಟಿಪ್ಲಿಕೇಶನ್ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನೋಡಿ 1000 ಮೀಟರ್ ಅಂತಂದರೆ 1 ಕಿಲೋಮೀಟರ್ಗೆ ಎಷ್ಟು ಈ ಥರ ರೋಪ್ ಬೇಕು ಅಂದರೆ 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್ ಅಲ್ವಾ? ಸೊ 1000 ಮೀಟರ್ದು ಒಂದಿದ್ರೆ ಸಾಕು, 1 ಕಿಲೋಮೀಟರ್ ಆಗುತ್ತೆ. ಓಕೆ, ಸೊ ಈಗ 100 ಮೀಟರ್ ಇದೆ. ಸೊ 100 ಮೀಟರು ಕಿಲೋಮೀಟರ್ ಆಗಬೇಕಂದ್ರೆ ನಮಗಿನ್ನ ಎಷ್ಟು ಬೇಕು? 1000 ಆಗಬೇಕಲ್ವಾ? ಸೊ 100,000 ಆಗಬೇಕು ಅಂತಂದರೆ ನಾವು ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು ಅಂದರೆ 100ಇಂದ. ಅಂದರೆ ವಿ ನೀಡ್ 1 zeros ಮೋರ್. ಅಷ್ಟೇ ಅಲ್ವಾ? ಇಲ್ಲಿ 2 0 ಇದೆ, ನಮಗೆ 3 0 ಬೇಕು. 1 0 ಅಂದರೆ 10ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮುಗೀತು. ಓಕೆ, ಇಲ್ಲಿ 1 0 ಇದೆ, ಸಾರಿ 2 0 ಇದೆ, ಇನ್ನೆಷ್ಟು 0 ಬೇಕು? ಇನ್ನು 1 0 ಅಲ್ವಾ? ಸೊ 0 ಮಾತ್ರ ಬರೆಯೋಗಿಲ್ಲ. ಓಕೆ, ಸೊ ದಿಸ್ ಇಸ್ ಜಸ್ಟ್ ಎ ಟ್ರಿಕ್. ಸೊ 1 0 ಇರೋದನ್ನ ಬರೀಬೇಕು ಅಂದರೆ 10ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ. ಸೊ 100 ಮೀಟರ್ದು 10 ರೋಪ್ಸ್ ಇದ್ರೆ ನಮಗೆ 1 ಕಿಲೋಮೀಟರ್ ಆಗುತ್ತೆ. ಅರ್ಥ ಆಯ್ತಾ? ಸೊ 10 ಮೀಟರ್ ಇದ್ದಾಗ ಇನ್ನು ಎಷ್ಟು 0 ಬೇಕು? ಇನ್ನು 2 zeros ಬೇಕಲ್ವಾ? ಸೊ ಇಟ್ ಇಸ್ 100. ಅಂದರೆ 10 ಮೀಟರ್ ರೋಪು 100 ಬೇಕು ನಮಗೆ 1 ಕಿಲೋಮೀಟರ್ ಆಗಬೇಕು ಅಂದರೆ 200 ಮೀಟರ್. ಸೊ ಇವಾಗ ನಮಗೆ ಕ್ಯಾಲ್ಕುಲೇಷನ್ ಬೇಕು. ಓಕೆ, 200 ಮೀಟರ್ ಇದೆ, 200,000 ಆಗಬೇಕು ಅಂದರೆ ಎಷ್ಟು ನೋಡಿ? ಈಗ 200ದು ಒಂದು ರೋಪ್ ಆಯಿತು, 200ದು ಇನ್ನೊಂದು ರೋಪು, 200ದು ಇನ್ನೂ ಒಂದು ರೋಪು. ಎಷ್ಟಾಯ್ತು ನೋಡಿ? 200 200 200. ಸೊ ಅಂದರೆ ಇಲ್ಲಿ 600 ಆಯಿತು. ಓಕೆ, ಸ್ಟಿಲ್ ವಿ ನೀಡ್ ಅನದರ್ 400 ಯಾಕಂದರೆ 1000 ಆಗಬೇಕು ನಮಗೆ. ಸೊ ಮತ್ತೆ ಇನ್ನೊಂದು 200, ಮತ್ತೆ ಇನ್ನೊಂದು 200. ಎಷ್ಟಾಯಿತು? 1 2 3 4 5. ಸೊ 5 ಟೈಮ್ 200 ಆಯಿತು. ಸೊ ಅಂದರೆ 200 200 400 ಪ್ಲಸ್ 600 ಪ್ಲಸ್ 800 1000. ಸೊ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ 1000 ಆಯಿತಾ? ಸೊ ಅಂದರೆ 200 ರೋಪ್ ಎಷ್ಟು ಬೇಕು? 1 2 3 4 5. ಸೊ ನಮಗೆ 5 ರೋಪ್ಸ್ ಬೇಕು. ಓಕೆ, ಈ ರೀತಿ ಬರ್ಕೊಂಡು ಮಾಡಬಾರ್ದು. 200ನ ಯಾಕೆ ಈ ಥರ ಬರ್ದು ಹೇಳಿದೆ ಅಂದರೆ 200 5 ಟೈಮ್ಸ್ ಬೇಕು ನಮಗೆ. ಸೊ 200 5 ಟೈಮ್ಸ್ ಅಂದರೆ ಏನಾಯಿತು? 1000 ಆಯಿತು. ಓಕೆ, ಈ ಕ್ಯಾಲ್ಕುಲೇಷನ್ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ಈ ರೀತಿ ಬರುತ್ತೆ. ಆಯಿತಾ? 200 ಇಂಟು 5 ವಿಲ್ ಬಿ
1000 ಮೀನ್ಸ್ ಇಲ್ಲಿ 1000 ಬರಿಬಾರ್ದು, 5 ಬರಿಬೇಕು. 200 ಮೀಟರ್ದು ಎಷ್ಟು ಬೇಕು ನಮಗೆ? 5 ರೋಪ್ಸ್ ಬೇಕು. 1000 ಆಗುತ್ತೆ ಅಂದರೆ 1 ಕಿಲೋಮೀಟರ್ ಆಗೋದಕ್ಕೆ. ಅದೇ ರೀತಿ 500, ಸೊ 500 ರೋಪು 2 ಇದ್ರೆ ಸಾಕಲ್ವಾ? ಯಾಕಂದರೆ 500ನ 2 ಟೈಮ್ ಹಾಕಿದ್ರೆ ನಮ್ಗೆ 1000 ಬರುತ್ತೆ. ಸೊ ಜಸ್ಟ್ 2 ರೋಪ್ ಇಸ್ ಎನಫ್. 250 250 2 ಟೈಮ್ ಹಾಕಿದ್ರೆ 500 ಆಯಿತು. 500ದು ಇನ್ನೂ 500 ಬೇಕು ಅಂದರೆ ಇನ್ನೂ 2 ಟೈಮ್ ಹಾಕಬೇಕು. ಸೊ 250ನ ನಾವು 4 ಟೈಮ್ ಹಾಕಬೇಕು. ಓಕೆ, 2 ಟೈಮ್ ಹಾಕಿದ್ರೆ 500, ಇನ್ನೂ 2 ಟೈಮ್ ಹಾಕಿದ್ರೆ 500, 500 500 1000. ಸೊ ಹಿಯರ್ ವಿ ನೀಡ್ 4 ropes. ಅರ್ಥ ಆಯ್ತಲ್ವಾ? ಎಸ್. ಸೊ ದೆನ್ ಹಿಯರ್ kilometer race. Sheena and Jennifer are helping to organize 3 kilometer race. ಸೊ ಎಷ್ಟು ಕಿಲೋಮೀಟರು? 3 ಕಿಲೋಮೀಟರ್ ರೇಸಿಗೆ ಅರೇಂಜ್ ಮಾಡ್ತಿದ್ದಾರೆ. ಹೆಲ್ಪ್ ದೆಮ್ ವಿತ್ ಅರೇಂಜ್ಮೆಂಟ್ಸ್ ಫಾರ್ ದ ರೇಸ್. ಸೊ ಅರೇಂಜ್ಮೆಂಟ್ಗೆ ನಾವು ಹೆಲ್ಪ್ ಮಾಡಬೇಕಂತೆ. ಫಸ್ಟ್ ಕ್ವೆಶನ್ ನೋಡೋಣ. ವಾಟರ್ ಸ್ಟೇಷನ್ ಆರ್ ಟು ಬಿ ಅರೇಂಜ್ಡ್ ಆಫ್ಟರ್ ಎವ್ರಿ 500 ಮೀಟರ್. ಅಂದರೆ ರೇಸ್ ಶುರುವಾದ ತಕ್ಷಣ 500 ಮೀಟರಿಗೆ ನಾವು ಒಂದೊಂದು ವಾಟರ್ ಸ್ಟೇಷನ್ಸ್ನ ಅರೇಂಜ್ ಮಾಡಬೇಕು. ಓಕೆನಾ? ಸೊ ಹೌ ಮೆನಿ ವಾಟರ್ ಸ್ಟೇಷನ್ ಮಸ್ಟ್ ಬಿ ಸೆಟ್ ಅಪ್. ಸೊ ಈ ರೀತಿ 3 ಕಿಲೋಮೀಟರ್ಗೆ ಎಷ್ಟು ವಾಟರ್ ಸ್ಟೇಷನ್ಸ್ ಬೇಕಾಗುತ್ತೆ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಅಟ್ ವಾಟ್ ಪೊಸಿಷನ್ಸ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ವಿಲ್ ದೀಸ್ ವಾಟರ್ ಸ್ಟೇಷನ್ ಬಿ ಪ್ಲೇಸ್ಡ್. ಓಕೆ, ಸ್ಟಾರ್ಟಿಂಗ್ ಪೊಸಿಷನಿಂದ ಎಷ್ಟು ಡಿಸ್ಟೆನ್ಸ್ ಆದಮೇಲೆ ನಾವು ವಾಟರ್ ಸ್ಟೇಷನ್ನ ಪ್ಲೇಸ್ ಮಾಡಬೇಕು ಅಂತ ಕೂಡ ಕೇಳ್ತಿದ್ದಾರೆ. ಈಗ ಫಸ್ಟ್ ಕ್ವೆಶನ್ ಆನ್ಸರ್ ಮಾಡೋಣ, ಎಷ್ಟು ವಾಟರ್ ಸ್ಟೇಷನ್ಸ್ ಬೇಕು ಅಂತ. ಓಕೆ, ಸೊ ಈಗ ನಾವೇನು ಮಾಡಬೇಕು ಅಂದರೆ ಈ ಟಾಪಿಕ್ ಕಂಪ್ಲೀಟ್ ಆಗಿ ಬಂದು ಡಿವಿಷನ್ ಬೇಸ್ ಮೇಲೆ ಇರೋದು. ಓಕೆ, ಸೊ ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂದರೆ ನಿಮಗೆ ಏನು ಮಾಡಬೇಕು ಅಂತ ಕೆಲವು ಸತಿ ಈ ರೀತಿ ಸ್ಟೋರಿ ಸಮ್ಸ್ ಕೇಳಿದಾಗ ಗೊತ್ತಾಗಲ್ಲ. ಓಕೆ, ಸೊ 3 ಕಿಲೋಮೀಟರ್ ಇದೆ, ಮಧ್ಯದಲ್ಲಿ ನಾವು 5 ಮೀಟರ್ ಆದ ತಕ್ಷಣ ವಾಟರ್ ಸ್ಟೇಷನ್ಸ್ನ ಅರೇಂಜ್ ಮಾಡಬೇಕು. ಅಂದರೆ ನಾವೇನು ಮಾಡಬೇಕು? ಡಿವಿಷನ್ ಮಾಡಬೇಕು. ಯಾವುದರಿಂದ ಅನ್ನೋದು ವೆರಿ ಇಂಪಾರ್ಟೆಂಟ್. 3 ಕಿಲೋಮೀಟರ್ನ ನಾವು 500 ಮೀಟರಿಂದ ಡಿವೈಡ್ ಮಾಡಬೇಕು. ಓಕೆ, ಎಸ್. ಸೊ ಈಗ ಫಸ್ಟ್ ಒನಿಗೆ ಆನ್ಸರ್ ಎಕ್ಸ್ಪ್ಲನೇಷನ್ ಇಲ್ಲಿರುತ್ತೆ. ಓಕೆನಾ? ಸೊ ಈಗ 3000 ಮೀಟರ್, 3000 ಅಂತಂದರೆ 3 ಕಿಲೋಮೀಟರ್ ಅಲ್ವಾ? ಸೊ 3 ಕಿಲೋಮೀಟರ್ನ ಮೀಟರಲ್ಲಿ ಬರೀಬೇಕಲ್ವಾ? ಯಾಕಂದರೆ ಎರಡದು ಯೂನಿಟ್ ಇದ್ದರೆ ಮಾತ್ರ ನಾವು ಅಡಿಷನ್ ಡಿವಿಷನ್ ಈ ಥರ ಕ್ಯಾಲ್ಕುಲೇಷನ್ ಮಾಡೋದಕ್ಕಾಗೋದು. ಎಸ್, ಸೊ 3 ಕಿಲೋಮೀಟರ್ ಅಂದ್ರೇನು? 3000 ಮೀಟರ್ ಅಂತ ಅರ್ಥ ಆಗುತ್ತಲ್ವಾ? ಕಿಲೋಮೀಟರ್ ಅಂದರೆ 1000 ಇಂಟು 3 ವಿಲ್ ಬಿ 3000 ಮೀಟರ್. ಓಕೆ, ಸೊ 3000 ಅಂತಂದರೆ ಎಷ್ಟು ಟೈಮ್ 500 ಬರ್ಬೋದು ಅಂತ ನಾವು ಚೆಕ್ ಮಾಡಬೇಕು. ಸೊ ಈಗ ಸ್ಟಾರ್ಟಿಂಗ್ ಪಾಯಿಂಟಿಂದ 500 ಆದಮೇಲೆ ಒಂದು ಸ್ಟೇಷನ್. ಓಕೆ, 500 ಮೀಟರ್ ಆದಮೇಲೆ ಒಂದು ಸ್ಟೇಷನ್, ಮತ್ತಿನ್ನೊಂದು ಸ್ಟೇಷನ್ ಯಾವುದು? ಮತ್ತು 500 ಆದಮೇಲೆ ಮತ್ತಿನ್ನೊಂದು ಸ್ಟೇಷನ್, ಮತ್ತು 500 ಆದರೆ ಇನ್ನೊಂದು ಸ್ಟೇಷನ್. ಸೊ ಈಗ ಎಷ್ಟು ಡಿಸ್ಟೆನ್ಸ್ ಆಯಿತು ನೋಡಿ? 500 ಇಲ್ಲಿ 1000 ಮೀಟರ್ ಆಯಿತು. ಸೊ ನಮ್ಗೆ ಇನ್ನೂ 3000 ಅಂದರೆ ಇನ್ನೂ ಎಕ್ಸ್ಟ್ರಾ 2000 ಬೇಕು. ಸೊ ಇಲ್ಲಿಂದ ಇಲ್ಲಿ ಹೋದರೆ ಸೊ ಇದಿಷ್ಟು ಕವರ್ ಮಾಡಿದ್ರೆ 2000 ಆಗುತ್ತಲ್ವಾ? 500. ಸೊ ಮತ್ತೆ ಇಲ್ಲೊಂದು 500ಗೆ ಒಂದು ವಾಟರ್ ಸ್ಟೇಷನು, ನೆಕ್ಸ್ಟ್ ಇನ್ನೊಂದು ವಾಟರ್ ಸ್ಟೇಷನ್ ಆಗಬೇಕು ಅಂದರೆ 500. ಒಟ್ಟು ಎಷ್ಟು ಡಿಸ್ಟೆನ್ಸ್ ಆಯಿತು? 3000 ಮೀಟರ್ ಆಯಿತು. ಓಕೆನಾ? ಎಷ್ಟು ವಾಟರ್ ಸ್ಟೇಷನ್ ಬಂತು ನೋಡಿ ಇಲ್ಲಿ. ಸೊ ಇಲ್ಲೊಂದು ವಾಟರ್ ಸ್ಟೇಷನ್ ಬಂತು, ಇಲ್ಲೊಂದು ಬಂತು, ಇಲ್ಲೊಂದು ಲಾಸ್ಟಲ್ಲೊಂದು. ಸೊ ಎಷ್ಟು ಟೈಮ್? 1 2 3 4 5 6. ಸೊ ಈ ರೀತಿ ಕಡಿಮೆ ಇದ್ದಾಗ ನಾವು ಡ್ರಾ ಮಾಡಿ ಎಲ್ಲ ಅರ್ಥ ಮಾಡ್ಕೊಬಿಡ್ಬೋದು. ಬಟ್ ನಿಮ್ಗೆ ಇನ್ನೂ ಜಾಸ್ತಿ ಬಂತು ಅಂದರೆ ಎಲ್ಲನೂ ಡ್ರಾ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ. ಸೊ ನೀವೇನು ಮಾಡಬೇಕು? 3000 ಮೀಟರ್ ಅಲ್ವಾ ಓವರ್ ಆಲ್ ಡಿಸ್ಟೆನ್ಸು, ಟೋಟಲ್ ಡಿಸ್ಟೆನ್ಸ್ ಏನು? 3000 ಡಿವೈಡೆಡ್ ಬೈ ಯಾವುದರಿಂದ? ಪ್ರತಿ 500 ಮೀಟರ್ಗೆ ನಾವು ಡಿವೈಡ್ ಮಾಡ್ತಾ ಇದ್ದೀವಿ ಈ ಡಿಸ್ಟೆನ್ಸ್ನ. ಅಂದರೆ 500 ಮೀಟರಿಗೆ ನಾವು ವಾಟರ್ನ ಅರೇಂಜ್ ಮಾಡಬೇಕಲ್ವಾ? ಸೊ ಡಿವೈಡ್ ಬೈ 500. ಸೊ ಯಾವಾಗೆಲ್ಲ ಜಾಸ್ತಿ ಝೀರೋಸ್ ಇರುತ್ತೋ ಇಟ್ ಇಸ್ ವೆರಿ ಈಸಿ ಟು ಕ್ಯಾಲ್ಕುಲೇಷನ್. ಓಕೆ, ಕ್ಯಾಲ್ಕುಲೇಷನ್ ಪರ್ಪಸಲ್ಲಿ ಝೀರೋ ಬಂದಾಗ ತುಂಬ ಈಸಿ ಆಗುತ್ತೆ. 0 ಕ್ಯಾನ್ಸಲ್ ಮಾಡೋದು, ಮಲ್ಟಿಪ್ಲೈ ಬಂದಾಗಲೂ ಅಲ್ಲೊಂದು ಟ್ರಿಕ್ ಇದೆ, ಅದನ್ನು ಆಮೇಲೆ ಇಟ್ಕೊಡ್ತೀನಿ. ಓಕೆನಾ? 0 ಕ್ಯಾನ್ಸಲ್ ಮಾಡಿ. ಸೊ ಇಲ್ಲೇನು ಮಿಕ್ತು? 30 ಮಿಕ್ತು. ಇಲ್ಲೇನಿದೆ 5. 30ನ 5ಇಂದ ಡಿವೈಡ್ ಮಾಡ್ಬೋದಲ್ವಾ? 5 1 5 6. ಸೊ 6 ವಾಟರ್ ಸ್ಟೇಷನ್ ಬಂತಾ? ಸೊ ನಮ್ಮ ಆನ್ಸರ್ ಏನು? 6 ವಾಟರ್ ಸ್ಟೇಷನ್. ಈ ರೀತಿ ಡಿವಿಷನ್ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ಈ ರೀತಿ ಡಿವಿಷನ್ ಕೂಡ ಮಾಡ್ಬೋದು. ಓಕೆ, 500. ಸೊ 500ಅಲ್ಲಿ 300 ಮಾಡೋದಕ್ಕಾಗಲ್ಲ, 3000 ತಗೋಬೋದು. ಸೊ ಯು ಹ್ಯಾವ್ ಟು ಡೂ ಡೈರೆಕ್ಟ್ಲಿ. ಸೊ ಈ ರೀತಿ ಏನಾಗುತ್ತೆ? ಕನ್ಫ್ಯೂಷನ್ ಆಗುತ್ತೆ ಈ ಮೆಥಡಲ್ಲಿ. ಓಕೆ, ಅದಕ್ಕಿಂತ ಈ ಮೆಥಡ್ ತುಂಬ ಬೆಸ್ಟ್. ಓಕೆ, ಈಗ ಕನ್ಕ್ಲೂಷನ್ ಬರೆಯೋದಾ? ಎಸ್. ಸೊ ದ ಟೋಟಲ್ ಲೆಂತ್ ಆಫ್ ದ ರೇಸ್ದು ಟೋಟಲ್ ಲೆಂತ್ ಏನು? 3 ಕಿಲೋಮೀಟರ್ ಅಂತಂದರೆ ಇಟ್ ಈಸ್ 300 ಮೀಟರ್. ಸೊ ದೆನ್ ವಾಟ್? 500 ಅನ್ನೋದೇನು? ದ ಡಿಸ್ಟೆನ್ಸ್. ಓಕೆ, the distance between
ಟು ವಾಟರ್ ಸ್ಟೇಷನ್. ಟು ವಾಟರ್ ಸ್ಟೇಷನ್ದು ಡಿಸ್ಟೆನ್ಸ್ ಏನಾಗಿರಬೇಕು? 500 ಆಗಬೇಕು. ಸೊ ಇಟ್ ಇಸ್ 500 meter. Then therefore the required water station, required number of ವಾಟರ್ ಸ್ಟೇಷನ್ ಎಷ್ಟು ಅಂತಂದರೆ ನಾವೇನು ಮಾಡಬೇಕು? 3000 meter divided by 500. ಓಕೆ, ದಿಸ್ ಇಸ್ ಡಿವಿಷನ್ ಸಿಂಬಲ್. ನಮ್ಮ ಆನ್ಸರ್ ಏನು ಬಂತು? 6 ವಾಟರ್ ಸ್ಟೇಷನ್. ಓಕೆ, ದ ಆನ್ಸರ್ ಇಯರ್ ದಿಸ್. ಸೊ ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಇದೆ, ಅಷ್ಟೇ ಅಲ್ಲ, ಅದು ಅಟ್ ವಾಟ್ ಪೊಸಿಷನ್ಸ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕೇಳ್ತಿದ್ದಾರೆ. ಸೊ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಎಷ್ಟು ಪೊಸಿಷನ್ ಆದಮೇಲೆ, ದಟ್ ಈಸ್ ಆಲ್ಸೋ 500 ಡಿಸ್ಟೆನ್ಸ್ ಅಲ್ವಾ? ಸೊ ಇನಿಷಿಯಲಿನೂ ನಾವು 500 ಡಿಸ್ಟೆನ್ಸ್ ಆದಮೇಲೆ ವಾಟರ್ ಅರೇಂಜ್ ಮಾಡಿದ್ದು. ಸೊ we have to arrange the water station after 500 meter from the starting point. ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲೂ ಕೂಡ ವಾಟರ್ ಸ್ಟೇಷನ್ನ 500 ಮೀಟರ್ ಆದಮೇಲೆ ಅರೇಂಜ್ ಮಾಡಬೇಕು. ಯಾಕೆ ಸ್ಟಾರ್ಟಿಂಗಲ್ಲಿ ಅರೇಂಜ್ ಮಾಡಲ್ಲ ಅಂದರೆ, ಸ್ಟಾರ್ಟಿಂಗಲ್ಲಿ ಆಬ್ವಿಯಸ್ಲಿ ಜನ ಇದ್ದೇ ಇರ್ತಾರೆ, ಅಲ್ಲಿ ವಾಟರ್ ಸ್ಟೇಷನ್ ಆಲ್ರೆಡಿ ಇನ್ಸ್ಟಾಲೇಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಯಾಕೆ ನಾವು ಇನ್ಸ್ಟಾಲೇಷನ್ ಮಾಡ್ತೀವಿ ಅಂತಂದರೆ, ಇಲ್ಲಿ ಓಡಾಡೋದು ಬರೀ ರೇಸ್ ಪೀಪಲ್, ಅಂತಂದರೆ ಯಾರು ರೇಸಲ್ಲಿ ಇರ್ತಾರೆ ಅವರು ಮಾತ್ರ ಓಡಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಮಾತ್ರ ನಾವು ಕೌಂಟ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಎಸ್. ಸೊ ಸೆಕೆಂಡ್ ಒನ್, ಚಿಲ್ಡ್ರನ್ ನೀಡ್ಸ್ ಟು ಸ್ಟ್ಯಾಂಡ್ ಅಟ್ ಅನ್ ಇಂಟರ್ವಲ್ ಆಫ್ 300 ಮೀಟರ್. ಸೊ ಈಗೇನು ಹೇಳ್ತಿದ್ದಾರೆ, ಈ 3000 ಮೀಟರ್ ಏನಿದೆ ಅದರಲ್ಲಿ 300 ಮೀಟರ್, ಎವ್ರಿ 300 ಮೀಟರ್ಗೆ ಯಾರು ನಿಲ್ಲಬೇಕು? ಚಿಲ್ಡ್ರನ್. ಸೊ ಟು ಡೈರೆಕ್ಟ್ ದ ರನ್ನರ್ನ ಡೈರೆಕ್ಟ್ ಮಾಡೋದಕ್ಕೆ. ಅರ್ಥ ಆಯ್ತಾ? ಸೊ ಹೌ ಮೆನಿ ಚಿಲ್ಡ್ರನ್ಸ್ ಆರ್ ನೀಡೆಡ್? ಈ ರೀತಿ ಎಷ್ಟು ಚಿಲ್ಡ್ರನ್ ಬೇಕು? ಅಟ್ ವಾಟ್ ಪೊಸಿಷನ್ಸ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ವಿಲ್ ದ ಚಿಲ್ಡ್ರನ್ ಬಿ ಸ್ಟ್ಯಾಂಡಿಂಗ್? ಸೊ ಸ್ಟಾರ್ಟಿಂಗ್ ಪೊಸಿಷನಿಂದ ಯಾವ ಪಾಯಿಂಟ್ ಆದಮೇಲೆ ನಿಲ್ಲಬೇಕು? ಎರಡು ಸೇಮ್ ಕ್ವೆಶ್ಚನ್, ಸೇಮ್ ಮೆಥಡ್ ಕೂಡ. ನಾವೇನು ಯೂಸ್ ಮಾಡಬೇಕಿಲ್ಲಿ? ಡಿವಿಷನ್. ಬಟ್ 500 ಇಂದ ಡಿವೈಡ್ ಮಾಡೋದು ಈ ಸಲ 300 ಇಂದ ಡಿವೈಡ್ ಮಾಡ್ತೀವಿ. ಸೊ ಎವ್ರಿ 300 ಆದಮೇಲೆ ನಮ್ಗೆ ಏನು ಬರಬೇಕು? ಸೊ ಚಿಲ್ಡ್ರನ್ನ ನಾವಲ್ಲಿ ಅರೇಂಜ್ ಮಾಡಬೇಕು. ಓಕೆನಾ? ಸೊ ವಿ ಕ್ಯಾನ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ಚಿಲ್ಡ್ರನ್. ಸೊ ಚಿಲ್ಡ್ರನ್ನ ಡಿಸ್ಟೆನ್ಸ್ ಏನಿರುತ್ತೆ, ಈ 3000 ಮೀಟರ್ ಅಂತ ಏನಿದೆ, ಅಲ್ಲಿ ನಾವು 300 ಆದ ತಕ್ಷಣ, ಈಗ ಇಲ್ಲಿ 300 ಆದ ತಕ್ಷಣ ಇಲ್ಲೊಬ್ರು, ಇಲ್ಲಿ 300 ಆದ ತಕ್ಷಣ ಇಲ್ಲೊಬ್ರು, ಈ ರೀತಿ ನಾವು ಚಿಲ್ಡ್ರನ್ನ ಅರೇಂಜ್ ಮಾಡಬೇಕು. ಓಕೆನಾ? ಸೊ ಆ ಚಿಲ್ಡ್ರನ್ ಮಧ್ಯ ಡಿಸ್ಟೆನ್ಸ್ ಏನಿರಬೇಕು ಅಂತಂದರೆ 300 ಮೀಟರ್ ಇರಬೇಕು. ಓಕೆ, ರಿಕ್ವೈರ್ಡ್ ನಂಬರ್ ಆಫ್ ಚಿಲ್ಡ್ರನ್ ಎಷ್ಟಿದ್ದಾರೆ ನೋಡೋಣ ಈಗ. ಓಕೆ, ನಾವೇನು ಮಾಡಬೇಕೀಗ? 300 ಓವರ್ ಆಲ್ ಡಿಸ್ಟೆನ್ಸ್ ಅಲ್ವಾ? 300 ಮೀಟರಿಂದ 3000 ಮೀಟರಿಂದ 300 ಮೀಟರ್ನ ಡಿವೈಡ್ ಮಾಡಬೇಕು. ಸೊ ಡಿವಿಷನ್ ಮಾಡೋ ಮೆಥಡ್ ಹೇಳ್ಕೊಟ್ಟೆ ಅಲ್ವಾ? ಸೊ ಡಿವೈಡೆಡ್ ಬೈ 300, 20 ಕ್ಯಾನ್ಸಲ್, 30 ಮಿಕ್ತು, 3 1s 3 10s. ಸೊ ಎಷ್ಟು ಜನ ಬೇಕು ಅಂತಂದರೆ 10 ಚಿಲ್ಡ್ರನ್ಸ್ ಆರ್ ರಿಕ್ವೈರ್ಡ್. ಓಕೆ, 10 ಚಿಲ್ಡ್ರನ್. ಎಸ್. ಸೊ ಅಟ್ ವಾಟ್ ಪೊಸಿಷನ್, see here, at what positions from the starting point will the children be standing ಅಂತಂದರೆ, the children will be standing after 300 meter from the what? Starting ಪಾಯಿಂಟ್. ಸ್ಟಾರ್ಟಿಂಗ್ ಪಾಯಿಂಟಿಂದ 300 ಮೀಟರಿಗೆ ಅವರು ನಿಲ್ತಾರೆ. ಓಕೆನಾ? ಯಾಕಂದರೆ ಸ್ಟಾರ್ಟಿಂಗಲ್ಲಿ ಡೈರೆಕ್ಷನ್ ಗೊತ್ತಿರುತ್ತಲ್ವಾ? ಎಸ್. ಸೊ ರೆಡ್ ಆ್ಯಂಡ್ ಬ್ಲೂ ಫ್ಲಾಗ್ಸ್ ಆರ್ ಟು ಬಿ ಪ್ಲೇಸ್ಡ್ ಆಲ್ಟರ್ನೇಟಿವ್ಲಿ ಎವ್ರಿ 50 ಮೀಟರ್. ಪ್ರತಿ 50 ಮೀಟರ್ಗೆ ಆಲ್ಟರ್ನೇಟಿವ್ ಆಗಿ ರೆಡ್ ಮತ್ತು ಬ್ಲೂ ಫ್ಲಾಗ್ನ ಅವರು ಪ್ಲೇಸ್ ಮಾಡಬೇಕು. ಹೌ ಮೆನಿ ರೆಡ್ ಆ್ಯಂಡ್ ಬ್ಲೂ ಫ್ಲಾಗ್ಸ್ ಆರ್ ನೀಡೆಡ್ ಟಿಲ್ ದ ಫಿನಿಶ್ ಲೈನ್ವರೆಗೂ ಎಷ್ಟು ಬ್ಲೂ ಮತ್ತು ರೆಡ್ ಫ್ಲಾಗ್ ಬೇಕು ಅಂತ ಕೇಳ್ತಿದ್ದಾರೆ. ಅಗೇನ್ ಇಟ್ ಈಸ್ ಅ ಡಿವಿಷನ್. ನಾವೇನು ಮಾಡಬೇಕೀಗ? ಡಿವಿಷನ್ ಮಾಡಬೇಕು. So third question. Okay, the distance between flag ಏನಿರಬೇಕು? The distance between each flag, ಪ್ರತಿ ಫ್ಲಾಗ್ ಮಧ್ಯ ಗ್ಯಾಪ್ ಏನಿರಬೇಕು? 50 ಮೀಟರ್. ರಿಕ್ವೈರ್ಡ್ ನಂಬರ್ ಆಫ್ ಫ್ಲಾಗ್ಸ್ ಎಷ್ಟು ಬೇಕು ಅಂತಂದರೆ, ನಮಗೆ 3000 ಇಂದ 50ನ ಡಿವೈಡ್ ಮಾಡಬೇಕು, ಆವಾಗ ಸಿಗುತ್ತೆ. ಸೊ 3000 ಡಿವೈಡೆಡ್ ಬೈ 50.
ಓಕೆ 0 0 ಕ್ಯಾನ್ಸಲ್. ಈಗ ರಿಮೈನಿಂಗ್ ಎಷ್ಟು ನೋಡಿ 300 ಬಂತು. ಫಸ್ಟ್ 30 ಡಿವೈಡ್ ಮಾಡೋಣ. ಓಕೆ ಸೊ 6 30 ಅಲ್ವಾ, ಈ 0ನ ಬಿಡೋ ಹಾಗಿಲ್ಲ, ಇಲ್ಲಿ ಬರೀಬೇಕು. ಸೊ ಅವರ್ ಆನ್ಸರ್ ಇಸ್ 60 ಫ್ಲಾಗ್ಸ್. 60 ಬ್ಲೂ ಮತ್ತು ರೆಡ್ ಫ್ಲಾಗ್ ಇನ್ಕ್ಲೂಡ್ ಆಗಿನೇ 60. ಆಲ್ಟರ್ನೇಟಿವ್ ಆಗಿ ಇಡ್ತಿದ್ದೀವಿ ಅಂತ ಅಂದರೆ 30 ರೆಡ್ ಮತ್ತು 30 ಬ್ಲೂ ಫ್ಲಾಗ್ ಬೇಕು. ಓಕೆ, ನೀವು ಅದನ್ನು ಕೂಡ ಲಾಸ್ಟಲ್ಲಿ ಬರೀಬೋದು. ಸೊ there is a need of 30 red and 30 blue flags. ಓಕೆ, ಸೊ 30 ರೆಡ್ ಬೇಕು, 30 ಬ್ಲೂ ಫ್ಲಾಗ್ ಬೇಕು. ಯಾಕೆ ಅಂತಂದರೆ ಆಲ್ಟರ್ನೇಟಿವ್ ಅಂತ ಹೇಳಿದ್ದಾರೆ. ಆಲ್ಟರ್ನೇಟಿವ್ ಅಂತಂದರೆ ಫಸ್ಟು ರೆಡ್, ಆಮೇಲೆ ಬ್ಲೂ, ರೆಡ್ ಬ್ಲೂ ಈ ರೀತಿ. ಓಕೆ, ಒಂದಾದ್ಮೇಲೆ ಒಂದೊಂದು ಇರುತ್ತಲ್ಲ, ಅದಕ್ಕೋಸ್ಕರ ನಮಗೆ 60 ಬೇಕು ಅಂತಂದರೆ 30 ರೆಡ್ 30 ಬ್ಲೂ ಬೇಕಾಗುತ್ತೆ. ಓಕೆನಾ? ಸೊ ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ ಅಲ್ವಾ? ಎಸ್, ಥ್ಯಾಂಕ್ ಯು.